ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ಅಮ್ಮ, ನಾನು ನಿಮ್ಮ ಜೊತೆನೆ ಬರ್ತೀನಿ. ನಾನು ನಿಮ್ ಬಿಟ್ಟಿರಲ್ಲ. ಕ್ಷಮೆ ಇರಲಿ ಗುರುಗಳೇ. ಇವನು ಹುಟ್ಟಿದಾಗಿಂದ ಯಾವತ್ತೂ ನಮ್ಮನ್ನ ಬಿಟ್ಟು ಇದ್ದಿದ್ದೇ ಇಲ್ಲ. ಈಗ ನಮಗೂ ಇವನ್ನ ಬಿಟ್ಟಿರೋದಕ್ಕೆ ಬಹಳ ಕಷ್ಟ ಆಗುತ್ತೆ ಗುರುಗಳೇ. ಗುರುಗಳೇ, ಇವನಿನ್ನು ಯುದ್ಧದ ಭೀತಿಯಿಂದ ಹೊರಗೆ ಬಂದಿಲ್ಲ. ಕನಕಾಚಲವೇ, ಆತಂಕ ಬೇಡ. ತಿಮ್ಮಣ್ಣ ನಿಮ್ಮ ಮಗನೇ ಆದರೂ ಭವಿಷ್ಯದಲ್ಲಿ ಅವನಿಂದ ಬಹಳ ದೊಡ್ಡ ಕಾರ್ಯವೊಂದು ಸಾಕಾರಗೊಳ್ಳಬೇಕಾಗಿದೆ. ಅದಕ್ಕಾಗಿ ಅವನಿಗೆ ವಿದ್ಯಾಭ್ಯಾಸದ ಜೊತೆ ವಿಶೇಷ ಸಂಸ್ಕಾರದ ಅವಶ್ಯಕತೆ ಇದೆ. ಹೌದು ಕನಕಾಚಲವೇ, ವಿಜೇಂದ್ರರು ಹೇಳಿದ ಮಾತಲ್ಲಿ ಅಕ್ಷರಶಃ ಸತ್ಯವಿದೆ. ತಿಮ್ಮಣ್ಣನ ಜವಾಬ್ದಾರಿ ಶ್ರೀಮಠದ್ದು. ಇದು ಮೂಲರಾಮನ ಆಜ್ಞೆ. ಬೇಡಪ್ಪ ಅಪ್ಪ, ಬೇಡಪ್ಪ. ತಾವಿನ್ನು ಹೊರಡಬಹುದು. ಇದು ಮೂಲರಾಮನ ಆಜ್ಞೆ. ಶ್ರೀಹರಿ, ಶ್ರೀಹರಿ. ಶ್ರೀಹರಿ, ಹೊರಡಲ್ವಾ ಲಕ್ಷ್ಮಿ? ನೀವು ಹೊರಡೋಣ ಅಂದ್ರೆ ಹೊರಡೋಣ. ಗುರುಗಳು ಹೇಳಿದಾರಲ್ಲ, ಸದ್ಯಕ್ಕೆ ಅವರನ್ನು ಮರೆತು ನಿಶ್ಚಿಂತೆಯಿಂದ ಇರಿ ಅಂತ. ನೀವು ನಿಶ್ಚಿಂತೆಯಿಂದ ಇದ್ದೀರಾ? ಇದೇನೆ ನಿಮ್ ಜೀವಕ್ಕೆ ಜೀವವಾಗಿರೋ ವೀಣೆನೆ ಮರೆತು ಬಂದಿದ್ದೀರಾ ಅಂದ್ರೆ ಎಷ್ಟು ನಿಶ್ಚಿಂತೆಯಿಂದ ಇದ್ದೀರಾ ಅಂತ ಗೊತ್ತಾಗ್ತಿದೆ. ಅದು ಹೊರಡೋ ಗಡ್ಬಿಡಿಲಿ ಯಾಕ್ರಿ ನೋವು ನುಂಗ್ಕೋತೀರಾ? ನುಂಗ್ಲೇಬೇಕು ಲಕ್ಷ್ಮಿ. ಗುರುಗಳ ಅಪ್ಪಣೆ. ವೀಣೆ ತಿಮ್ಮಣ್ಣ. ಅಮ್ಮ, ನಾಳೆ ಈ ವೀಣೆ ಇರಲ್ವಲ್ಲ, ಅದಕ್ಕೆ ಕೊನೆ ಸಲ ನುಡಿಸ್ಬೇಕು ಅನ್ನಿಸ್ತು. ನುಡಿಸ್ದೆ. ತಿಮ್ಮಣ್ಣ, ವೀಣೆ ನಿನ್ ಜೊತೆನಲ್ಲಿಲ್ದಲೇ ಇರಬಹುದು. ವಿಜೇಂದ್ರ ಗುರುಗಳು ಸದಾ ನಿನ್ ಜೊತೆನಲ್ಲೇ ಇರ್ತಾರಪ್ಪ. ಗುರುಗಳು ತಮ್ಮ ಪೂರ್ವಾಶ್ರಮದಲ್ಲಿ ಮಹಾನ್ ವೀಣಾ ಪಂಡಿತರು, ವಿದ್ವಾಂಸರು, ಎಷ್ಟೋ ಬಿರುದುಗಳನ್ನ ಪಡ್ಕೊಂಡಿರೋಂಥವ್ರು. ಅವ್ರು ನಿನಗೆ ತುಂಬಾ ಚೆನ್ನಾಗಿ ವೀಣೆ ಕಲಿಸ್ಕೊಡ್ತಾರಪ್ಪ. ಗುರುಗಳ ಕಾರುಣ್ಯಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಿನ್ ಮೇಲೆ ಅವ್ರ ದೃಷ್ಟಿ ಬಿದ್ದಿದೆ ಅಂತಂದ್ರೆ ನಿನ್ನ ಪೂರ್ವ ಜನ್ಮದ ಪುಣ್ಯ ಕಣಪ್ಪ. ತಿಮ್ಮಣ್ಣ, ಮೂಲರಾಮರ ಇಚ್ಛೆ ಏನಿದೆ ಅಂತ ಯಾರಿಗ್ ಗೊತ್ತಪ್ಪ. ನೀನು ನನಗಿಂತಲೂ ದೊಡ್ಡ ವಿದ್ವಾಂಸನಾಗ್ತೀಯ. ಸಿಕ್ಕ ಅವಕಾಶನ ಬಳಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣನಪ್ಪ. ನಿನ್ ಜೊತೆ ದೈಹಿಕವಾಗಿಲ್ದಲೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಿನ್ ಜೊತೆನೇ ಇರ್ತೀವಪ್ಪ, ಅಲ್ವಾ ಲಕ್ಷ್ಮಿ?
ತಿಮ್ಮಣ್ಣ. ನೋಡು, ಅಪ್ಪ ಹೇಳಿದ್ದು ಸತ್ಯ. ನಿನ್ನ ಬಿಟ್ಟಿರೋದು ನಮಗೂ ಕಷ್ಟನೇ. ಆದ್ರೆ ತಂದೆ ತಾಯಿ ಯಾವತ್ತು ಬಯಸೋದು ಮಕ್ಕಳ ಶ್ರೇಯಸ್ಸನ್ನೇ ಅಲ್ವಾ? ನೀನ್ ನೋಡ್ಬೇಕು ಅಂದಾಗ್ಲೆಲ್ಲ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ಆಯ್ತಾ? ಆಯ್ತಾ? ಲಕ್ಷ್ಮಿ, ಗುರುಗಳು ಕಾಯ್ತಾ ಇರ್ತಾರಮ್ಮ, ಹೋಗಿ ಬರೋಣಮ್ಮ. ಸೀತಾ, ಅಪ್ಪಾಜಿ, ವಿಜೇಂದ್ರ ಗುರುಗಳು ಹೊರಡಕ್ ಸಿದ್ಧರಾಗಿದ್ದಾರೆ. ಮಾಧವ, ತಿಮ್ಮಣ್ಣನ ನೀನೇ ನೋಡ್ಕೋಬೇಕಪ್ಪ. ತಿಮ್ಮಣ್ಣ, ನೀನ್ ಕೂಡ ಅಷ್ಟೇ. ಮಾಧವನ್ ಮನಸ್ಥಿತಿ ಹೇಗಿದೆ ಅಂತ ಗೊತ್ತು. ಅದಕ್ಕೆ ತಕ್ಕನಂತೆ ನಡ್ಕೋಬೇಕು. ನೀವಿಬ್ರು ಒಬ್ರಿಗೊಬ್ರಾಗಿರ್ಬೇಕು. ಲಕ್ಷ್ಮಿ, ಸೀತಾ, ಅಮ್ಮ,